ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರಿಗೆ ಜುಲೈ 16ರವರೆಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಆದರೆ ಹಠ ಹಿಡಿದಿರುವ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಿಲ್ಲ. ಆದರೆ ಜಾರ್ಖಂಡದಲ್ಲಿ ಇದಕ್ಕೆ ವಿರುದ್ಧವಾದ ಘಟನೆ ನಡೆದಿದೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ರಾಜೀನಾಮೆ ಕೊಟ್ಟಿದ್ದರು. ಅವರ ಚಿಕ್ಕಪ್ಪ ಚಂಪೈ ಸೊರೇನ್ ಅವರು ತಾತ್ಕಾಲಿಕ ರಾಜೀನಾಮೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಈಗ ಅವರು ತಾತ್ಕಾಲಿಕವೆನಿಸಿ ರಾಜೀನಾಮೆ ನೀಡಿದ್ದಾರೆ ನಿನ್ನೆ. ಅಂದರೆ ಅವರು ಭರತನ ಕೆಲಸವನ್ನು ಮಾಡಿದರು. ಚಂಪೈ ಅವರು ಭರತನ ಕೆಲಸವನ್ನು ಮಾಡಿ ಮತ್ತೆ ಹೇಮಂತ್ ಸೊರೇನ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಡುವ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಚಂಪೈ ಅವರು ರಾಜೀನಾಮೆ ನೀಡಿದರೆ ಇಂದು ಮತ್ತೆ ಹೇಮಂತ್ ಸೊರೇನ್ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಕುಟುಂಬ ರಾಜಕೀಯವಾಗಿದ್ದು, ಜಾರ್ಖಂಡ್ ಮುಕ್ತಿ ಮೋರ್ಚಾ ಜಾರ್ಖಂಡ್ನ ಪ್ರತ್ಯೇಕ ರಾಜ್ಯಕ್ಕಾಗಿ ಮತ್ತು ಜಾರ್ಖಂಡ್ ಬುಡಕಟ್ಟು ಜನರ ಹಕ್ಕುಗಳಿಗಾಗಿ ಹೋರಾಡಿದಂಥ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಮತ್ತೆ ಹೇಮಂತ್ ಸೊರೇನ್ ಅವರ ತಂದೆ ಶಿಬು ಸೊರೇನ್ ಅವರು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹೋರಾಟದಲ್ಲಿ ಸಾಕಷ್ಟು ತೊಂದರೆಗಳನ್ನು, ಜೈಲು ವಾಸಗಳನ್ನು ಕಂಡಿದ್ದರು ಶಿಬು ಸೊರೇನ್ ಅವರು. ಅವರ ಮಗ ಹೇಮಂತ್ ಸೊರೇನ್ ಅವರು ಕೂಡ ಅದೇ ಚಳವಳಿಯ ಮಾರ್ಗವನ್ನು ಮುಂದುವರಿಸಿದ್ದು, ಇಡಿಯಿಂದ ಅಕ್ರಮ ಹಣ ವರ್ಗಾವಣೆ ವಿಷಯವಾಗಿ ಬಂಧಿಸಲ್ಪಟ್ಟಿದ್ದರು. ಅವರಿಗೆ ಮತ್ತೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕ ಮರುದಿನವೇ ಅವರು ಮತ್ತೆ ಮುಖ್ಯಮಂತ್ರಿ ಪದವಿಯನ್ನು ಸ್ವೀಕರಿಸುತ್ತಿದ್ದಾರೆ. ಇನ್ನೊಮ್ಮೆ ಜಾಮೀನು ನಿರಾಕರಿಸಲ್ಪಟ್ಟರೂ ಕೂಡ ಅವರು ಅರವಿಂದ ಕೇಜ್ರಿವಾಲ್ ಅವರ ಪಥವನ್ನೇ ಅನುಸರಿಸಿ ಮುಖ್ಯಮಂತ್ರಿ ಪದವಿಗೆ ಮತ್ತೊಮ್ಮೆ ರಾಜೀನಾಮೆ ಕೊಡದಿರುವ ಸೂಚನೆ ಈಗ ಕಂಡುಬಂದಿದೆ. ಆ ಮೂಲಕ ಅವರು ಭಾರತದ ಇಬ್ಬರು ಮುಖ್ಯಮಂತ್ರಿಗಳು ಜೈಲಿನಲ್ಲೇ ಇರುವಂಥ ಒಂದು ವಿಚಿತ್ರ ಸನ್ನಿವೇಶವನ್ನು ಭಾರತದ ರಾಜಕೀಯದ ಇತಿಹಾಸದಲ್ಲಿ ಬರೆಯಬೇಕಾಗ್ತದೆ ಅಂತ ಕಾಣ್ತದೆ. ಅದೇನೇ ಇದ್ದರೂ ಕೂಡ ರಾಜೀನಾಮೆ ಮತ್ತು ಮುಖ್ಯಮಂತ್ರಿಗಳು ಮುಖ್ಯ ವಿಷಯವೇನಲ್ಲ. ಸಾಕಷ್ಟು ಮುಖ್ಯಮಂತ್ರಿಗಳು ಹಿಂದೆ ಕೂಡ ರಾಜೀನಾಮೆ ನೀಡಿದ್ದಾರೆ. ನಮ್ಮಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಸ್ವಲ್ಪ ಕಾಲ ಜೈಲಿಗೆ ಕೂಡ ಹೋಗಿ ಬಂದಿದ್ದರು. ಅವ್ರ ಮೇಲೆ ಈಗ ಇನ್ನೊಂದು ಭಾರಿ ಲೈಂಗಿಕ ಆರೋಪದ ಮೊಕದ್ದಮೆ ಕೂಡ ಇದೆ. ನಮ್ಮ ಕೋರ್ಟ್ ಎಷ್ಟು ಇದೆ ಅಂತೇಳಿದರೆ, ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಅವರು ಲೈಂಗಿಕ ಹಗರಣದಲ್ಲಿ ಜೈಲಿನಲ್ಲಿದ್ದಾರೆ. ಯಡಿಯೂರಪ್ಪನವರ ಬಗ್ಗೆ ಲೈಂಗಿಕ ಹಗರಣದ ಮೊಕದ್ದಮೆಯಲ್ಲಿ ಅವರು ತಾತ ಆಗಿದ್ದಾರೆ, ಅವರನ್ನು ಬಂಧಿಸುವುದು ಸರಿಯಲ್ಲ, ವಿಚಾರಣೆ ನಡೆಸಿ ಅಂತೇಳಿದ್ದಾರೆ. ಅದೇ ರೀತಿ ಇಂಥ ಕೆಲವು ಪ್ರಕರಣಗಳು ದೇಶದ ಎಲ್ಲ ಕಡೆ ನಡೀತಾ ಇರ್ತವೆ. ಈ ಪ್ರಕರಣಗಳನ್ನೆಲ್ಲ ಗಮನಿಸುವ ಹೊತ್ತಿನಲ್ಲಿ ಕಡೆಗೂ ಪ್ರಧಾನಿ ಮೋದಿಯವರು ಮಣಿಪುರದ ಸಮಸ್ಯೆ ಬಗ್ಗೆ ಬಾಯಿ ತೆರೆದಿದ್ದಾರೆ. ಮಣಿಪುರದ ಸಮಸ್ಯೆ ಬಗ್ಗೆ ರಾಜ್ಯಸಭೆಯಲ್ಲಿ ಬಾಯಿ ತೆರೆದಂಥ ಮೋದಿಯವರು ಮಾತನಾಡಿದ್ದು ಇಷ್ಟೇ: ಮಣಿಪುರ ಸಹಜ ಸ್ಥಿತಿಗೆ ಮರಳುತ್ತಿದೆ ಅಂತ. ಹೌದು, ಚುನಾವಣೆ ಆಗುವವರೆಗೆ BJPಯವರಿಗೆ ಗಲಾಟೆ ಬೇಕಿತ್ತು. ಸಾಕಷ್ಟು ಹಿಂಸಾಚಾರ ಮತ್ತು ಗಲಾಟೆಯನ್ನು ಮಣಿಪುರದಲ್ಲಿ ಮಾಡಿ ಕ್ರಿಶ್ಚಿಯನರ ಒಕ್ಕಲೆಬ್ಬಿಸಿದ್ದರು. ಕ್ರಿಶ್ಚಿಯನರ ಮನೆಮಠಗಳನ್ನು, ಚರ್ಚ್ಗಳನ್ನು ಸುಟ್ಟಿದ್ದರು. ಲೋಕಸಭೆ ಚುನಾವಣೆ ಮುಗಿದೋಯ್ತು. ಮಣಿಪುರದ ಎರಡೂ ಕ್ಷೇತ್ರಗಳಲ್ಲಿ BJP ಸೋತಿತು. ಈಗ ಅವರಿಗೆ ಗಲಾಟೆ ನಿಲ್ಲಿಸಿದ್ದಾರೆ ಅಷ್ಟೇ. ಅದರ ಹೊರತಾಗಿ ಮಣಿಪುರ ಯಾವುದೇ ರೀತಿಯಲ್ಲಿ ಸಹಜ ಸ್ಥಿತಿಗೆ ಮರಳುತ್ತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಪ್ರಧಾನಿ ಮೋದಿಯವರು ಮಾತನಾಡಿದಾಗ ಇನ್ನುಳಿದಂತೆ ಅವರು ಯಾವುದೇ ಹೊಸ ವಿಷಯವನ್ನು ಹೇಳಿಲ್ಲ. ಮಣಿಪುರ ಸಹಜ ಸ್ಥಿತಿಗೆ ಮರಳುತ್ತಿದೆ ಅಂತ. ಆ ಸಹಜ ಸ್ಥಿತಿಗೆ ಮರಳುವಲ್ಲಿ ಇವರ ಪಾತ್ರವೇನು, ಅಥವಾ ಪ್ರಧಾನಿಯಾಗಿ ಇವರು ಅಲ್ಲಿಗೆ ಯಾಕೆ ಭೇಟಿ ಕೊಡಲಿಲ್ಲ ಅನ್ನುವಂಥ ವಿಷಯವನ್ನು ಅವರು ಹೇಳಲಿಲ್ಲ.
ಮುಖ್ಯವಾಗಿ ಈ ವಿಷಯಗಳನ್ನು ಪ್ರತಿಪಕ್ಷಗಳು ಎತ್ತಿದ್ದು ಮತ್ತು ಪ್ರಧಾನಿ ಮಾತಿನ ಮೇಲೆ ಸದಾ ಮಣಿಪುರದ ಬಗ್ಗೆಗೆ ಬಾಯಿ ಬಿಡು ಅಂತ ಹೇಳಿದರು. ಬಾಯಿ ಬಿಟ್ಟಿದ್ದಾರೆ, ವಿಷಯ ಅಷ್ಟೇ, ಮುಂದೆ ಹೋಗಿಲ್ಲ. ಅದು ಇನ್ನೂ ಒಂದು ವಿಶೇಷವಾದ ಸಂಗತಿ ಅಂತ ಹೇಳಿದರೆ, ದಲಿತರನ್ನು ಚುನಾವಣೆಗೆ ನಿಲ್ಲಿಸಿ ಕಾಂಗ್ರೆಸ್ಸು ಸೋಲಿಸ್ತಾ ಇದೆ ಅನ್ನುವಂಥ ಒಂದು ವಿಷಯ. ದಲಿತರಿಗೆ ಇರುವಂಥ ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳು. ಮೀಸಲು ಅಲ್ಲದ ಕ್ಷೇತ್ರಗಳಲ್ಲಿ ಕೂಡ ದಲಿತರು ಸ್ಪರ್ಧಿಸಿ ಗೆದ್ದಿದ್ದಾರೆ, ಅದು ಕಾಂಗ್ರೆಸ್ನವರೇ. ಕರ್ನಾಟಕದಲ್ಲಿ ರಂಗನಾಥ್ ಅವರು ಮೀಸಲು ಅಲ್ಲದ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ರು ಅವರು. ಈಗ ಅಯೋಧ್ಯೆಯಲ್ಲಿ ಮೀಸಲು ಅಲ್ಲದ ಕ್ಷೇತ್ರಗಳಲ್ಲಿ, ಅಲ್ಲದ ಕ್ಷೇತ್ರವಾದ ಬೈಜಾಪುರದಲ್ಲಿ ಅವಧೇಶ್ ಅವರು ಸಮಾಜವಾದಿ ಪಕ್ಷದಿಂದ ಗೆದ್ದಿದ್ದಾರೆ. ಹೀಗೆ ಕೆಲವರು ಮೀಸಲು ಅಲ್ಲದ ಕ್ಷೇತ್ರಗಳಲ್ಲಿ ಕೂಡ ದಲಿತರು ಗೆದ್ದಿದ್ದಾರೆ. ಅವರು ಯಾರೂ ಕೂಡ ಬಿ ಜೆ ಪಿಯವರಲ್ಲ. ಬಿ ಜೆ ಪಿಯಿಂದ ಗೆದ್ದಂಥ ದಲಿತರು ಎಲ್ಲರೂ ಮೀಸಲು ಕ್ಷೇತ್ರದಿಂದ ಮಾತ್ರ ಗೆದ್ದಿದ್ದಾರೆ. ಮೀಸಲು ಅಲ್ಲದ ಕ್ಷೇತ್ರದಲ್ಲಿ ಒಬ್ಬರು ಕೂಡ ಬಿ ಜೆ ಪಿಯಿಂದ ಗೆದ್ದಿಲ್ಲ. ಅಲ್ಲದೆ ಮೀಸಲು ಕ್ಷೇತ್ರದಲ್ಲಿ ಎಲ್ಲ ಪಕ್ಷದವರು ಕೂಡ ದಲಿತರನ್ನೇ ನಿಲ್ಲಿಸೋದ್ರಿಂದ ಕಾಂಗ್ರೆಸ್ನವರು ದಲಿತರನ್ನು ಸೋಲಿಸುವಂಥ ಪ್ರಶ್ನೆಯಲ್ಲಿ ಬರ್ತದೆ. ಅಲ್ಲಿ ಗೆದ್ದವರು ಯಾವ ಪಕ್ಷದವರಾದರೂ ದಲಿತರಾಗಿರ್ತಾರೆ. ಅವರು ಕಾಂಗ್ರೆಸ್ನವ್ರು ಗೆದ್ದರೂ ದಲಿತರಾಗಿರ್ತಾರೆ, ಅಥವಾ ಬೇರೆ ಪಕ್ಷದವ್ರು ಗೆದ್ದರೂ ದಲಿತರಾಗಿರ್ತಾರೆ. ಅಂದರೆ ಕಾಂಗ್ರೆಸ್ಸು ಅಲ್ಲಿ ಸೋಲಿಸ್ತದೆ ಅನ್ನುವಂಥ ಪ್ರಧಾನಿಯವರ ಮಾತಿಗೆ ಅರ್ಥವೂ ಇಲ್ಲ. ಅಲ್ಲ, ಅರ್ಥ ಇದ್ದು ಪ್ರಧಾನಿಯವರು ಎಂದು ಮಾತನಾಡಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ಆವಾಗ ಬರ್ತದೆ. ವ್ಯರ್ಥ ಮಾತುಗಳಲ್ಲೇ ಹೆಚ್ಚಾಗಿ ಕಾಲ ಕಳೆಯುತ್ತಿರುವಂಥ ಪ್ರಧಾನಿ ಎಲ್ಲಾದರೂ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಅನ್ನುವಂಥದ್ದು ಸ್ಪಷ್ಟ ಇದೆ. ಅದಕ್ಕಿಂತ ಮುಖ್ಯವಾಗಿ ಸಂವಿಧಾನವನ್ನು ವಿರೋಧವಾಗಿ ಸಂವಿಧಾನವನ್ನು ಕಡೆಗಣಿಸಿ ಕಾಂಗ್ರೆಸ್ ನಡೆಯುತ್ತಿದೆ ಎನ್ನುವಂಥ ಮಾತನ್ನು ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಸಂವಿಧಾನವನ್ನು ರಚನೆ ಮಾಡಿದ್ದ್ಯಾರು? ಅಂಬೇಡ್ಕರ್ ಅಂತ ಎಲ್ಲವರಿಗೂ ಗೊತ್ತಿದೆ. ಅದು ಆದರೆ ಅಂಬೇಡ್ಕರ್ ರಚನೆ ಮಾಡಬೇಕಾದ್ರೆ ಕಾರಣರಾದವರು ಯಾರು ಅಂತ ಬೇಕಲ್ಲ. 1947ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯು ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಿತು. ಆದರೆ ಆ ಸಂವಿಧಾನ ರಚನಾ ಸಮಿತಿಯು ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಲ್ಲ. ಆಗ ಗಾಂಧೀಜಿಯವರು ನೆಹರೂರಿಗೆ ಸೂಚಿಸಿ ಸಂವಿಧಾನ ರಚನಾ ಸಮಿತಿಯನ್ನು ಮರುರಚಿಸುವಂತೆ ಹೇಳಿದರು. ಆಗ ನೆಹರೂರವರು ಇನ್ನೊಂದು ಸಂವಿಧಾನ ಸಮಿತಿಯನ್ನು ರಚಿಸಿದರು. ಆಗ ಮೊದಲು ರಚಿಸಿದ ಸಮಿತಿಗೆ ಇಂಪ್ಲಿಮೆಂಟ್ ಸಮಿತಿಯೊಂದು, ಎರಡನೇದಾಗಿ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ, ಅವರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ, ಆದರೂ ಕೂಡ ಗಾಂಧೀಜಿಯವರ ಸೂಚನೆಯಂತೆ ಅವರನ್ನು ಅಧ್ಯಕ್ಷರಾಗಿ ಸಮಿತಿಯನ್ನು ರಚಿಸಲಾಯಿತು. ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ರಚಿಸಿದ ಸಮಿತಿಗೆ ಸ್ಟೀರಿಂಗ್ ಇನ್ನೊಂದು ಅಂದರೆ ಕರಡು ಸಮಿತಿ, ಕರಡು ಸಮಿತಿಯಾಗಿ ಅಂಬೇಡ್ಕರ್ ರಚನೆಯಲ್ಲಿ. ಕರಡು ಸಮಿತಿಯ ಕೆಲಸ ಏನು ಅಂತ ಹೇಳಿದರೆ, ನಾನಾ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಯಾವುದನ್ನು ಭಾರತೀಯ ಸಂವಿಧಾನಕ್ಕೆ ಅನುಗುಣವಾಗಿ ತರಬಹುದು ಎನ್ನುವಂಥ ಕೆಲಸ. ಈ ಕೆಲಸವನ್ನು ಅಂಬೇಡ್ಕರ್ ಅವರು ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸಮಿತಿಯಲ್ಲಿ ಯಾರ್ಯಾರು ಇದ್ದರು, ಅವ್ರು ಏನು ಕಿತ್ತಿದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವ ವಿಚಾರ. ಈಗಿನ ತಲೆಮಾರಿಗೆ ಗೊತ್ತಿಲ್ಲದೆ ಇರ್ಬೋದು, ಹಿಂದಿನ ತಲೆಮಾರಿಗೆ ಗೊತ್ತಿದೆ. ಮೊದಲನೇಗ ಅಲ್ಲ, ಅದರಲ್ಲಿ ಆ ಸಂವಿಧಾನದಲ್ಲಿರುವ ಇಂಗ್ಲೀಷ್ ಇದೆಯಲ್ಲ, ಆ ಇಂಗ್ಲೀಷು ಆ ಸಮಿತಿಯಲ್ಲಿದ್ದ ಒಬ್ಬರಿಗೂ ಕೂಡ ಸರಿಯಾಗಿ ಶಬ್ದನೂ ಗೊತ್ತಿರಲಿಲ್ಲ ಅದು. ಯಾಕಂದರೆ ಅಂಬೇಡ್ಕರ್ ಅವರ ಇಂಗ್ಲೀಷ್ ಆ ಥರ ಇತ್ತು. ಈಗಲೂ ಕೂಡ ಕೆಲವು ಶಬ್ದಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದೇ ಅಂಬೇಡ್ಕರ್ ಅನ್ನುವುದಕ್ಕೆ ಅಲ್ಲರಲ್ಲಿರುವಂಥ ಇಂಗ್ಲೀಷ್ ಒಂದೇ ಸಾಕಾಗ್ತದೆ. ಆದರೆ ಇದು ಆದದ್ದು ಕಾಂಗ್ರೆಸ್ನಿಂದ ಎನ್ನುವುದು ಅಷ್ಟೇ ಸತ್ಯ. ಹಾಗೂ ಅಂಬೇಡ್ಕರ್ ಅವರ ಸಮಿತಿಗೆ ಕೊಟ್ಟಿದ್ದಂಥ ಕೆಲಸ ಕರಡು ರಚಿಸುವುದು. ಕರಡು ರಚಿಸಿದ ಮೇಲೆ ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಪಾಸ್ ಆಗಬೇಕು. ಅದರಲ್ಲಿ ಇದ್ದಿದ್ದೆಲ್ಲ ಕಾಂಗ್ರೆಸ್ನವರೇ. ಅಂದರೆ 90% ಕಾಂಗ್ರೆಸ್ ಸದಸ್ಯರೇ ಇದ್ದರು ಅದರಲ್ಲಿ. ಅವರು ಅದನ್ನು ಪಾಸ್ ಮಾಡಬೇಕಲ್ಲ. ಮೀಸಲು ಅಂಬೇಡ್ಕರ್ ಬರೆದಿರ್ಬೋದು, ಅದು ಪಾಸ್ ಆಗದೆ ಅದು ಯಾರಿಗೆ ಬರುವುದಿಲ್ಲ. ಅದನ್ನು ಪಾಸ್ ಮಾಡಿದ್ದು ಅದೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಹಾಗೂ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯಿಂದ ತೆಗೆದು ಅವರನ್ನು ಕಾನೂನು ಮಂತ್ರಿ ಮಾಡಿದ ಕಾರಣವೇ ಕಾಂಗ್ರೆಸ್ನವರು ಪ್ರತಿಪಕ್ಷದಲ್ಲಿದ್ದ ಅಂಬೇಡ್ಕರನ್ನು ಕಾನೂನು ಮಂತ್ರಿ ಮಾಡಲಿಕ್ಕೆ ಕಾರಣ ಅಂದರೆ ಅವರ ಮೂಲಕವೇ ಅದನ್ನು ಓದಿ
ಯಾಕಂದರೆ ಆ ಇಂಗ್ಲೀಷು ನೆಹರು ಒಂದು 4-5 ಜನರಿಗೆ ಮಾತ್ರ ಆ ಇಂಗ್ಲೀಷ್ ಬರ್ತಾಯಿತ್ತು. ಬೇರೆಯವರಿಗೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸ್ವಲ್ಪ 500 ಶಬ್ದಗಳ ಇಂಗ್ಲೀಷ್ ಮಾತ್ರ ಬರ್ತಾಯಿತ್ತು. ಬಿ ಜೆ ಪಿಯವರಿಗೆ ಬಿಡಿ, ಮೊನ್ನೆ ಕೂಡ ಡಮ್ ಡಮ್ ಕ್ಷೇತ್ರದ ಸಂಸದರಾಗಿರುವಂಥ ಇವರು ಬಿ ಜೆ ಪಿಯವರಿಗೆ ಈಗಲೂ ಇಂಗ್ಲೀಷ್ ಬರೋದಿಲ್ಲ ಅಂತ ಮೊನ್ನೆ ತಾನೇ ಲೋಕಸಭೆಯಲ್ಲಿ ಹೇಳಿದ್ದಾರೆ. ನೀವು ಸುಮ್ಮನೆ ಅದರಲ್ಲಿ ABCD ಕಲ್ತ್ಕೊಂಡು ಕಾನ್ಸ್ಟಿಟ್ಯೂಷನ್ ಓದಿ ನಮಗೆ ಪಾಠ ಮಾಡಬೇಡಿ ಅಂತ ಮೊನ್ನೆ 3 ದಿನದ ಹಿಂದೆ ಡಮ್ ಡಮ್ ಕ್ಷೇತ್ರದ ಸಂಸದರು. ಹಾಗಾಗಿ ಈ ಸಂವಿಧಾನ ರಚನೆ ಮತ್ತು ಅದನ್ನು ಮಾಡಿದವರೇ ಕಾಂಗ್ರೆಸ್ನವರಾಗಿರೋದ್ರಿಂದ ಈ ಮೋದಿಯವರು ಸಂವಿಧಾನ 1950ರಲ್ಲಿ ಸಂವಿಧಾನ ಬಂದಾಗ ಸಂಘ ಪರಿವಾರದ ಪತ್ರಿಕೆಗಳು ಅದು ಭಾರತಕ್ಕೆ ಸೂಕ್ತವಲ್ಲ, ಆ ಸಂವಿಧಾನ ನಮ್ಮದೇ ಅಲ್ಲ ಅಂತ ಹೇಳಿದರು. ಸಂವಿಧಾನದ ವಿರುದ್ಧವಾಗಿ ಅವರ ಪತ್ರಿಕೆಗಳಲ್ಲಿ ಸಂಪಾದಕೀಯವನ್ನು ಬರೆದಿದ್ದರು. ಅಷ್ಟೇ ಅಲ್ಲ, ಅವರ ಸಂಘ ಪರಿವಾರದ ಕಚೇರಿಗಳಲ್ಲಿ ಯಾವುದೇ ಕಾರಣಕ್ಕೂ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇರಲಿಲ್ಲ. ಬರೀ 20 ವರ್ಷದ ಹಿಂದಿನವರೆಗೂ ಹಾರಿಸ್ತಾ ಇರಲಿಲ್ಲ. ಅವರು 20 ವರ್ಷದ ಈಚೆಗೆ ಅವರೇ ಅಧಿಕಾರಕ್ಕೆ ಬರುತ್ತಿರೋದ್ರಿಂದ ಅನಿವಾರ್ಯವಾಗಿ ಹಾರಿಸ್ತಾ ಇದ್ದಾರೆ. ಇದು ಇತಿಹಾಸ. ಈ ಇತಿಹಾಸ ನಿನ್ನೆ ಮೊನ್ನೆ ಹುಟ್ಟಿದವರಿಗೆ ಗೊತ್ತಿಲ್ಲದೆ ಇರ್ಬೋದು, ಅಜ್ಜಂದ್ರಿಗೆಲ್ಲ ಗೊತ್ತಿದೆ. ಇವೆಲ್ಲವನ್ನು ಮೀರಿ ನೋಡುವಾಗ ಯಾವುದೇ ರೀತಿಯಲ್ಲಿ ಕೂಡ ಈ ಭಾಷಣಗಳು, ಲೋಕಸಭೆಯಲ್ಲಿ ಹೇಳುವ ಮಾತುಗಳು ಟೀಕಾರ್ಹವಾಗಲಿಕ್ಕೆ ಮಾತ್ರ ಅರ್ಹವಾಗಿವೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಮುಡಾದಲ್ಲಿ, ಮೈಸೂರಿನ ಮುಡಾದಲ್ಲಿ ಇವಾಗ ಒಂದು ಅಕ್ರಮ ನಡೆದಿದ್ದು, ಸರ್ಕಾರ ಈಗ ಮುಡಾದಿಂದ ವಿತರಣೆಯಾದ ಎಲ್ಲ ಸೈಟ್ಗಳನ್ನು ರದ್ದುಪಡಿಸಿದೆ. ಮುಡಾದಿಂದ ಯಾವ ರೀತಿ ಒಂದು ಅಕ್ರಮ ನಡೆದಿದೆ ಅಂತ ದೂರು ಬಂದಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಇತ್ತೀಚಿನ ದಿನಗಳಲ್ಲಿ ವಿತರಣೆ ಮಾಡಿದ ನಿವೇಶನಗಳ ಬಗ್ಗೆ ಯಾವ ದೂರು ಬಂದಿದೆ, ಆ ಎಲ್ಲ ನಿವೇಶನಗಳ ವಿತರಣೆಯನ್ನು ರದ್ದುಪಡಿಸುವುದರಿಂದ ಇನ್ನೇನಿದ್ರೂ ಪ್ರಕರಣ ತನಿಖೆ ಆದಮೇಲೆ ಅದರ ವಿಷಯ ಗೊತ್ತಾಗಬೇಕು. ಉಳಿದ ಆರೋಪಗಳಿಗೆ, ಪ್ರತಿಭಟನೆಗಳಿಗೆ ಯಾವುದೇ ಮಹತ್ವ ಇರುವುದಿಲ್ಲ ಅಂತ ಹೇಳ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ವಿರಾಮ. ನೋಡ್ತಾ ಇರಿ ನೀವು V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದಾರೆ ಒಂದಿಷ್ಟು ನಮಸ್ಕಾರ.